Remember the Pay CM campaign in Karnataka? It was an aggressive campaign tactic by the Congress alleging that the Bommai-led BJP government was charging 40% commission on public works. The campaign created a massive stirs with contractors uniting against the BJP and backing the Congress to root out the practice of commissions. But now the tables seem to have turned. The 40% commission practice is continuing even in the Congress government. The 40% tag did plenty of damage to the BJP and is said to be one of the biggest contributors to the massive defeat of the Saffron Party in the assembly polls. Now, barely a year after forming the government, the Congress, which came to power on the back of the promise to eliminate the 40% commission culture, is now facing the same allegations. Now, we want to remind the Congress government, led by Siddaramaiah and his deputy DK Shivkumar, of the statements they made promising to root out corruption and kickbacks. But before that, let's listen in to the allegations made by D. Kempanna, Karnataka State Contractors Association President, on how the 40% kickback to back tenders and to get bills cleared. Can you tell us more about the 40% allegation that you have against this government? Yes, there's some officials in the name of others they are collecting. Whether officials collection is for MLA or not, I don't know. But in the name of MLAs, they are collecting. Officials is involved in this. The corruption has started from officials. ಈ ದೇಶ ಹಾಳಾಗ್ತಾ ಇರೋದೇ ಅದು ಕರ್ನಾಟಕ ಹಾಳಾಗ್ತಾರೆ ಈ ಅಧಿಕಾರಿಗಳಿಂದ. ಈ ಅಧಿಕಾರಿಗಳು ಸರಿ ಹೋಗೋವರೆಗೂ ಈ ಸರ್ಕಾರನೂ ಸರಿ ಹೋಗೋದಿಲ್ಲ. ನಾವು ಸರ್ಕಾರದ ಮೇಲೆ ಒತ್ತಡನ ಹಾಕ್ತೀವಿ. ಫಸ್ಟ್ ಅಧಿಕಾರಿಗಳನ್ನ ಸರಿ ಮಾಡಿ. ಈ ಭ್ರಷ್ಟಾಚಾರ ಉಳಿದಿರೋದೇ ಈಗ ಅಧಿಕಾರಿಗಳಿಂದ. ಸರ್, ಈಗ ಅದೇ ಸೇಮ್ ಕಂಟಿನ್ಯೂ ಆದಂಗೆ ಆಯಿತು ಅಧಿಕಾರಿಗಳಿಂದ. ಅಷ್ಟೇ ಆಯಿತು. ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡದೇ ಇದ್ರೆ ಸರ್ಕಾರಕ್ಕೆ ಯಾವುದೇ ವಿಧದಲ್ಲಿ ಕಂಟಿನ್ಯೂ ಆಗಿದೆ ಅಂತ ಇದು ಏನಂದರೆ, ಈಗ ರಾಜಕಾರಣಿಗಳು ಡೈರೆಕ್ಟ್ ಮಾಡ್ತಿದ್ರು, ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಹೆಸರುಗಳು ಕೆಲವು ಸಾರಿ ಇದಾಗ್ತದೆ. ಈಗಾಗಲೇ ನಾನು 5 ಡಿಫಾಮೇಷನ್ ಕೇಸಲ್ಲಿ ಇದ್ದೀನಿ. ಅದರಿಂದ ಅಧಿಕಾರಿಗಳ ಹೆಸರು ಈಗ ನಾನು ಇದು ಮಾಡಕ್ಕೆ. Now, as the 40% commission allegation boomerangs back at the Congress government, it's a bitter reminder of their grand party over the same accusation against the BJP. Deputy Chief Minister DK Shivkumar, raising slogans of 40% Sarkara against the BJP, pleaded voters to help him form a corruption-free government. He said that justice must be served and even gave out the then Chief Minister Basavaraj Bommai's residence. ಕಳೆದ 7-8 ತಿಂಗಳಿಂದ ನಾವು ಬಿಜೆಪಿ ಸರ್ಕಾರದ 40% ಕಮಿಷನ್ ವಿಚಾರದಲ್ಲಿ ಹೋರಾಟವನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡಿದ್ರು ಕೂಡ ಸ್ಪೀಕರ್ ಅವರು ನಮ್ಗೆ ಅವಕಾಶವನ್ನ ಕೊಡ್ಲಿಲ್ಲ. ಬಹುಶಃ ಅವಕಾಶ ಕೊಟ್ಟಿದ್ರೆ ಸಂತೋಷ್ ಪಾಟೀಲ್ ಇವತ್ತು ಸಾವಾಗ್ತಿರ್ಲಿಲ್ಲ. ನೇರವಾಗಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಸರ್ಕಾರದ ಮೇಲೆ, ಮಂತ್ರಿಗಳ ಮೇಲೆ ಇವು ಆರೋಪವನ್ನ ಮಾಡಿದ್ದಾರೆ. ಸಂತೋಷ್ ಪಾಟೀಲ್ ರವರು ತನ್ನ ಅಂತರಾಳದ ಪತ್ರವನ್ನು ಬರೆದು ಸಾವನ್ನ ಒಪ್ಪಿದ್ದಾರೆ. ಅವರ ಕುಟುಂಬದವರೆಲ್ಲರೂ ಕೂಡ ಈಶ್ವರಪ್ಪನವರೇ ಕಾರಣ ಅಂತೇಳಿ ನೇರವಾಗಿ ತಿಳಿಸಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಅನೇಕ ಮಂತ್ರಿಗಳ ಮೇಲೆ ಆರೋಪಗಳನ್ನ ಹೊರಿಸಿದ್ದಾರೆ. ಇದರ ವಿರುದ್ಧವಾಗಿ ನಾವು ಹೋರಾಟವನ್ನ ನಾವು ಮಾಡಬೇಕಾಗಿದೆ. ಜನರಿಗೆ ನಮ್ಮ ಅಭಿಪ್ರಾಯವನ್ನ ತಿಳಿಸಬೇಕಾಗಿದೆ. ರಾಜ್ಯದ ಜನತೆಗೆ ಒಂದು ನ್ಯಾಯವನ್ನ ಕೊಡಿಸಬೇಕಾಗಿದೆ. ಆ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮುಖ್ಯಮಂತ್ರಿ ಮನೆಯನ್ನ ಘೇರಾವ್ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಬಿಜೆಪಿ ಸರ್ಕಾರವನ್ನ ಕಿತ್ತೊಗೆಯಲು ತಾವೆಲ್ಲ ಸೇರಿ ಸಹಕಾರವನ್ನ ಮಾಡಬೇಕು. ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ರಚನೆ ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. Chief Minister Siddaramaiah too was confident that they have documents to prove the corruption of the BJP government. ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ ಅಂತ ಬರೆದ್ರಿ. ಅವು ಯಾವ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರಪ್ಪ? ಪ್ರಧಾನಮಂತ್ರಿ ಹೇಳಿದ್ರು. ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ದು ಯಾವ ದಾಖಲಾತಿ ಕೊಟ್ಟರು? ಈಗ ಅಟ್ಲೀಸ್ಟ್ ಲೆಟರ್ ಇದೆ ಇವ್ರದ್ದು. ಹಾಗೇನಿತ್ತು? ಆರೋಪ ಮಾಡಿದವ್ರು ಹೇಳ್ತಾರೆ ಜುಡಿಷಿಯಲ್ ಎಂಕ್ವೈರಿ ಮಾಡಿ ಅಂತ. ನಾವು ಮಾಡಲ್ಲ ಅಂತಂದ್ರೆ ಏನು? ತಿಂದಿದ್ದೀವಿ ನೀವು ಅಂತ ದಾಖಲಾತಿ ಕೊಡ್ತು ಅಂತ ಹೇಳಿದ್ರೆ ತಿಂದಿದ್ದೀವಿ ಅಂತ ಒಪ್ಕೊಂಡಾಗ ಆಯ್ತದಲ್ಲ. ಮಾಡಿ ಎಂಕ್ವೈರಿ ಮಾಡಕ್ ಯಾಕೆ ನಿಮ್ಗೆ ಯು ಆರ್ ಅಫ್ರೈಡ್ ಆಫ್ ದಿ ಎಂಕ್ವೈರಿ? ಎಂಕ್ವೈರಿ ಮಾಡಿದ್ರೆ ದಾಖಲಾತಿ ಕೊಡ್ತು ಅಂತ ಹೇಳಿ ನೆಪ ಹುಡ್ಕೊಂಡು ದಾಖಲಾತಿ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತ ನೆಪ ಯಾಕೆ ಮಾಡಿರಿ? AICC Chief Mallikarjun Kharge too hit at Prime Minister Modi's claim of na khayenge na khilayenge. ಇಡೀ ದೇಶದಲ್ಲಿ ಮೋದಿಜಿ ಅವರು ಹೇಳಿಕೊಂಡು ಅಡ್ಡಾಡ್ತಾರೆ, ಮೈ ನ ಖಾऊंगा ನ ಖಾನೆ ದೂಂಗಾ. ಒಂದ್ ಕಡೆ ನ ಖಾऊंगा ನ ಖಾನೆ ದೂಂಗಾ ಅಂತ ಹೇಳ್ತಾ ಇದ್ರಿ, ಇನ್ನೊಂದು ಕಡೆ
इल्ली जो खा रहे हैं उनको सब देख रहे हैं, उनके साथ फिर रहे हैं. ಇಲ್ಲಿ ಯಾರು ಲಂಚ ಪಡಿತಾ ಇದ್ದಾರೋ ಅವ್ರಿಗೆ ಜೊತೆಯಲ್ಲಿ ಕೂಡಿಸ್ಕೊಂಡು ಅಡ್ಡಾಡ್ತಾ ಇದ್ರಿ, ಅವ್ರಿಗೆ ಪಕ್ಕದಲ್ಲೇ ಕೂಡಿಸ್ಕೊಂಡು ಹೊಗಳ್ತಾ ಇದ್ರಿ. ಮತ್ ನ ಖಾವುಂಗ ನ ಖಾನೆ ದೋಂಗ ಎಲ್ಲಿ ಹೋಯ್ತ್ರಿ? ಯಾರು ಬಹುಶಃ 40% ಲಂಚದಲ್ಲಿ ಕೇಂದ್ರಕ್ಕೆ ಎಷ್ಟು ಹೋಗ್ತದೋ ಅವ್ರ ಬಿಜೆಪಿ ಪಕ್ಷಕ್ಕೆ ಎಷ್ಟು ಹೋಗ್ತದೋ ನನಗೆ ಗೊತ್ತಿಲ್ಲ. ಬಟ್ ಇವು ಮಾತುಗಳನ್ನ ಜನರ ಬಾಯಿಂದ ಬರ್ತಾ ಇದೆ, ಬರವಣಿಗೆಯಲ್ಲಿ ಕೊಡ್ತಾ ಇದ್ದಾರೆ. ಇಷ್ಟಾದ್ರೂ ಅವರ ಗಮನವನ್ನ ಈ ಕಡೆ ಹರಿಸ್ತಾ ಇಲ್ಲ. Rahul Gandhi also could not resist from attacking the BJP on the 40% commission allegation. He said that Modi removed whoever is not indulging in corruption from the party. कभी कभी बीजेपी की मीटिंग होती है, नरेंद्र मोदी जी भ्रष्टाचार की बात करते हैं और उनके स्टेज पे चारों ओर कर्नाटक के 40% वाले नेता खड़े रहते हैं. मोदी जी कहते थे भ्रष्टाचार से मैं लड़ता हूं, अब जो भ्रष्ट व्यक्ति नहीं है उसको निकाल दिया. मतलब आप भ्रष्टाचार के लिए लड़ते हो. दिंगलेश्वर स्वामी गदग जी ने भी कहा, मजेदार बात कही उन्होंने कि बीजेपी ने मुझे डिस्काउंट दिया, मतलब 40% नहीं लिए, सिर्फ 30% लिए, वो भी मठ से. मतलब एक तरफ धर्म की बात करते हैं और फिर दूसरी तरफ मठ को डिस्काउंट देते हैं. 40% नहीं लिए, 30% ले लिए. बाकी कर्नाटक से 40%. कुछ भी काम करवाना हो, छोटा से छोटा या बड़ा से बड़ा, 40% लगेगा. Congress leaders had made a party of the 40% commission allegation, and Karma just walked into the party bringing snacks. I am Deepthi Rao and you are watching India Today, So South.